ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ನಗರದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಗಾಂಧಿ ಬಜಾರ್ನಲ್ಲಿ ಕಣ್ಮನ ಸೆಳೀತಾ ಇದೆ 22 ಅಡಿ ಎತ್ತರದ ರೋಬೋಟಿಕ್ ಮಹಾಕಾಳಿ. ಹೇಗಿದೆ ಗದ್ದುಗೆ ಅಲಂಕಾರ, ನೀವೇ ನೋಡಿ. ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಉತ್ಸವ. ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿರುವ ದೇವಸ್ಥಾನ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ನಗರದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ರಸ್ತೆಗಳು ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿದ್ದು ದೇವಾಲಯ ತಳಿರು ತೋರಣಗಳಿಂದ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಈ ಬಾರಿಯ ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿ ನಗರದ ಗಾಂಧಿ ಬಜಾರ್ ಪ್ರವೇಶ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ 22 ಅಡಿ ಎತ್ತರದ ಬೃಹತ್ ಮಹಾಕಾಳಿ ಅವತಾರದ ಮೂರ್ತಿ ಭಕ್ತರ ಗಮನ ಸೆಳೆಯುತ್ತಿದೆ. ಈ ಮಹಾದ್ವಾರದ ವಿಶೇಷತೆ ಏನು ಅಂತ ಹೇಳಿದ್ರೆ ನೆಲಮಟ್ಟದಿಂದ ಸುಮಾರು 48 ಅಡಿ ಎತ್ತರ ಇರುತ್ತದೆ. ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಮಹಾಕಾಳಿ ಅವತಾರವನ್ನು ಮಾಡಿರುವಂಥದ್ದು. ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ 28 ಅಡಿ ವಿಗ್ರಹನೇ ಇದೆ. 28 ಅಡಿ ವಿಗ್ರಹನೂ ಕಂಪ್ಲೀಟಾಗಿ ಆ್ಯಕ್ಷನ್ ಆಗುತ್ತೆ. ಅದಕ್ಕೆಲ್ಲ ನಾವು ಟೆಕ್ನಾಲಜಿನ ಯೂಸ್ ಮಾಡಿ, ಮೋಟ್ರುಗಳನ್ನ ಯೂಸ್ ಮಾಡಿ ಫುಲ್ಲು 45 ಡಿಗ್ರಿ ಮೂಮೆಂಟ್ ಆಗೋವಂಥ ಒಂದು ಸನ್ನಿವೇಶಕ್ಕೆ ತಂದಿದ್ದೀವಿ. ಆ ಒಂದು ಉಗ್ರವಾಗಿ ಬಹುದಾದಂಥ ಒಂದು ಕಾಳಿಯ ವಿಗ್ರಹವನ್ನು ನಗಾಡಿಕೊಂಡು, ಅಂದರೆ ಹಟ್ಟಹಾಸ, ಈ ಮಂದಹಾಸ ಅಂತ ಏನು ಕರಿತೀವಿ, ಆ ಒಂದು ಮಂದಹಾಸದಲ್ಲಿ ನಗುಮುಖನೂ ಇದೆ ಹಾಗೂ ಸಿಟ್ಟು ಕಾಣಿಸ್ತಾ ಇದೆ. ಎರಡೂ ಕಾಂಬಿನೇಷನಲ್ಲಿ ಈ ಒಂದು ಕಾಳಿಯ ವಿಗ್ರಹವನ್ನು ಮಾಡಿರೋವಂಥದ್ದು ಭಾಳ ವಿಶೇಷತೆ ಅಂತ ಹೇಳ್ಬೋದು. ಈ ಮಹಾಕಾಳಿ ಮೂರ್ತಿಯ ಮತ್ತೊಂದು ವಿಶೇಷ ಅಂದರೆ ಇದರ ರೋಬೋಟಿಕ್ ತಂತ್ರಜ್ಞಾನ. ವಿಗ್ರಹಕ್ಕೆ ವಿಶೇಷ ಮೋಟಾರ್ಗಳನ್ನು ಅಳವಡಿಸಲಾಗಿದ್ದು ಯಾಂತ್ರಿಕ ಚಾಲನೆ ನೀಡಿದಾಗ ದೇವಿಯ ಚಲನವಲನಗಳನ್ನು ಪ್ರದರ್ಶಿಸ್ತಾಳೆ. ನೆಲಮಟ್ಟದಿಂದ 48 ಅಡಿ ಎತ್ತರದ ವೇದಿಕೆಯ ಮೇಲೆ ಪ್ರತಿಷ್ಠಾಪಿಸಲಾಗಿರುವ ಈ ವಿಗ್ರಹ ಒಟ್ಟು 28 ಅಡಿ ಉದ್ದ ಹೊಂದಿದೆ. ಈ ಸಂದರ್ಭದಲ್ಲಿ ದೇವಿಯ ಸೌಮ್ಯವಾದ ನಗುಮುಖ ಹಾಗೂ ಉಗ್ರಾವತಾರ ಎರಡನ್ನೂ ಕೂಡ ಭಕ್ತರು ಕಣ್ತುಂಬಿಕೊಳ್ಳಬಹುದಾಗಿದೆ. ಇಂದು ರೋಬೋಟಿಕ್ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುವುದು ಅಂತ ಶಿಲ್ಪಿಗಳು ತಿಳಿಸಿದ್ದಾರೆ. ಸ್ಟ್ಯಾಚು ತುಂಬ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿರಲಿಲ್ಲ ಇಷ್ಟು ಒಂಥರ ಹಾರರ್ ಆಗಿ ಸಖತ್ತಾಗಿ ಬಂದಿದೆ. ಲಾಸ್ಟ್ ಟೈಮ್ ಕೂಡ ಅವರೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಾರಿಗೂ ಐಡಿಯಾ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಫೇಸಲ್ಲಿ ಕಳೆ ಆಗಲಿ, ಅವ್ರು ಕೊಟ್ಟಿರೋ ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಇದು ಮೊದಲನೇ ಸರಿ ಜೀವನ್ ಅನ್ನೋ ಕಲಾವಿದರಿಂದ ಆಗಿರುವಂಥದ್ದು. ಇದು ಸ್ಟ್ಯಾಚು ಎಲ್ಲಾನು ಕಾಳಿ ಅವತಾರ ಮಾಡಿದ್ದಾರೆ ಮಾರಿ ಹಬ್ಬದಲ್ಲಿ. ಇದು ಫಸ್ಟ್ ಟೈಮು ಆರ್ಚ್ ಮಾಡಿರೋದು. ನಾವು ಗಣಪತಿ ಬಿಡಬೇಕಾದ್ರೆ ಯಾವಾಗಲೂ ಮಾಡ್ತಿದ್ವಿ, ಅದರಲ್ಲಿ ನಾವು ಸ್ವಲ್ಪ ಫೇಮಸ್ ಆಗಿದ್ವಿ. ಈಗ ಮಾರಿಕಾಂಬಾಗೆ ಫಸ್ಟ್ ಟೈಮ್. ಬಟ್ ನಿನ್ನೆ ಮಾತ್ರ ಸಖತ್ತು ಜನ ಸೇರಿದ್ರು. ಶಿವಮೊಗ್ಗದ ಜನ ಫುಲ್ ಕ್ರೇಜ್ ಆಗಿದ್ದಾರೆ ಮಾರಿ ಹಬ್ಬದಲ್ಲಿ. ನೋಡೋಕ್ಕಂತೂ ತುಂಬ ಸಖತ್ತಾಗಿದೆ. KGF ಫಿಲಮಿಂದ ಎಷ್ಟು ಕ್ರೇಜ್ ಇದೆಯೋ ಅಷ್ಟೇ ಕ್ರೇಜು ಇದಕ್ಕೂ ಇದೆ. ಈಗ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿದೆ. ನನಗಂತೂ ಖುಷಿ ಆಯಿತು ಶಿವಮೊಗ್ಗದೊಳಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮಾರಿಕಾಂಬಾ ಗದ್ದುಗೆಯನ್ನ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ. ದ್ರಾಕ್ಷಿ ಹಣ್ಣಿನ ದ್ವಾರ ಕಂಬಗಳು ಎಲ್ಲರನ್ನ ಆಕರ್ಷಣೆ ಮಾಡ್ತಿವೆ. ಈ ಒಂದು ಜಾತ್ರೆಯ ಪ್ರಯುಕ್ತ ನಗರಾದ್ಯಂತ ಫ್ಲೆಕ್ಸ್ಗಳಾಗಿರ್ಬೋದು, ತೋರಣಗಳಾಗಿರ್ಬೋದು, ಲೈಟಿಂಗು ಅಂದರೆ ಸಮಿತಿಯ ವತಿಯಿಂದ ಇಡೀ ಶಿವಮೊಗ್ಗಕ್ಕೆ ದೀಪಾಲಂಕಾರವನ್ನು ಸಹ ಮಾಡಲಾಗಿದೆ. ದೇವಿಯ ಗದ್ದುಗೆಯ ಅಲಂಕಾರದ ದೃಶ್ಯಗಳು ಹಾಗೂ ಮೂರ್ತಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತು ವೈರಲ್ ಆಗ್ತಿದ್ದು ಭಕ್ತರು ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರೆಗೆ ಸರ್ವರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಜೇಸುದಾಸ್ ಪಿ, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ.